ಒಂದು ಕ್ಷಣ ಯೋಚಿಸಿ ನೋಡಿ, ನಿಮ್ಮ ಮೊಬೈಲನ್ನು ಒಮ್ಮೆ ಚಾರ್ಜ್ ಮಾಡಿದರೆ ಮತ್ತೆ 50 ವರ್ಷ ಚಾರ್ಜ್ ಮಾಡಬೇಕಾಗಿಲ್ಲ. ಹೌದು, ಇದು ನಿಜ. ಹೇಗೆ ಅಂತ ತಿಳಿಯಲು ಆಸಕ್ತಿ ಇದೆಯೇ? ಸಂಪೂರ್ಣವಾಗಿ ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ನಾನು ಕಿಶೋರ್. ಇದು ಕಿಶೋರ್ ಟೆಕ್ ಕನ್ನಡ. ಇವತ್ತು ನಾವು ನ್ಯೂಕ್ಲಿಯರ್ ಬ್ಯಾಟ್ರಿ ಬಗ್ಗೆ ತಿಳಿಯೋಣ. ಇವತ್ತಿನ ಸ್ಮಾರ್ಟ್ಫೋನ್ಗಳ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಬ್ಯಾಟರಿ. ದುಬಾರಿ ಮೊಬೈಲ್ ತೆಗೆದುಕೊಂಡರೂ 1 ಅಥವಾ 2 ದಿನ ಮಾತ್ರ ಬ್ಯಾಟರಿ ಇರುತ್ತದೆ. ಅದಕ್ಕಾಗಿ ಪ್ರತಿದಿನ ಚಾರ್ಜ್ ಮಾಡಬೇಕು. ಆದರೆ ವಿಜ್ಞಾನಿಗಳು ಇದಕ್ಕೆ ಒಂದು ಹೊಸ ಪರಿಹಾರ ಹುಡುಕುತ್ತಿದ್ದಾರೆ. ಅದೇ ನ್ಯೂಕ್ಲಿಯರ್ ಬ್ಯಾಟ್ರಿ. ಇದು ಒಂದು ಚಿಕ್ಕ ಬ್ಯಾಟರಿ, ಆದರೆ ಇದರ ಒಳಗಡೆ ಒಂದು ವಿಶೇಷವಾದ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇರುತ್ತದೆ. ಆ ಮೆಟೀರಿಯಲ್ ನಿಧಾನವಾಗಿ ಎನರ್ಜಿ ಬಿಡುಗಡೆ ಮಾಡುತ್ತಿರುತ್ತದೆ. ಆ ಎನರ್ಜಿ ಮೂಲಕ ಬ್ಯಾಟ್ರಿ ವರ್ಷಗಳವರೆಗೆ ಪವರ್ ಕೊಡಬಹುದು. ಕೆಲವು ಕಂಪನಿಗಳ ಪ್ರಕಾರ ಈ ಬ್ಯಾಟ್ರಿ 50 ವರ್ಷಗಳವರೆಗೆ ಚಾರ್ಜ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇತ್ತೀಚೆಗೆ ಚೀನಾದ ಬೆಟಾವೋಲ್ಟ್ ಎಂಬ ಕಂಪನಿ ಒಂದು ಚಿಕ್ಕ ನ್ಯೂಕ್ಲಿಯರ್ ಬ್ಯಾಟರಿಯನ್ನು ಪರಿಚಯಿಸಿದೆ. ಇದು ನಾಣ್ಯದಷ್ಟು ಸೈಜ್ ಇರುತ್ತೆ. ಆದರೆ ಈ ತಂತ್ರಜ್ಞಾನವನ್ನು ಇನ್ನೂ ಮೊಬೈಲ್ ಬ್ಯಾಟರಿಗೆ ಅಳವಡಿಸಲಿಲ್ಲ. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ಮೊಬೈಲ್ ವರ್ಷಗಳವರೆಗೆ ಚಾರ್ಜ್ ಬೇಡ. ಸ್ಮಾರ್ಟ್ ವಾಚ್ ಲೈಫ್ ಟೈಮ್ ಬ್ಯಾಟರಿ ಬರುತ್ತೆ. ಎಲೆಕ್ಟ್ರಿಕ್ ಕಾರುಗಳು ಕಡಿಮೆ ಚಾರ್ಜಿಂಗ್ ಮಾಡಬಹುದು. ಅಂದರೆ ಭವಿಷ್ಯದಲ್ಲಿ ಚಾರ್ಜಿಂಗ್ ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಗಬಹುದು. ಆದರೆ ಇದು ಸುರಕ್ಷಿತವಾ? ಕಂಪನಿಗಳ ಪ್ರಕಾರ ಈ ಬ್ಯಾಟರಿ ಹೊರಗೆ ಹಾನಿಕಾರಕ ರೇಡಿಯೇಷನ್ ಕೊಡುವುದಿಲ್ಲ. ಇದನ್ನು ತುಂಬ ಸುರಕ್ಷಿತವಾಗಿ ಡಿಸೈನ್ ಮಾಡಲಾಗಿದೆ. ಆದರೆ ಒಂದು ಸತ್ಯ ಇದೆ, ಈ ತಂತ್ರಜ್ಞಾನವು ಇನ್ನೂ ರಿಸರ್ಚ್ ಸ್ಟೇಜ್ನಲ್ಲಿ ಇದೆ. ಫ್ಲೆಕ್ಸಿಬಲ್ ಸ್ಟೋರೇಜ್, ಲೈಟಿಂಗ್ ಸ್ಪೀಡ್ ಪರ್ಫಾರ್ಮೆನ್ಸ್, ಎಂಟರ್ಪ್ರೈಸ್ ಗ್ರೇಡ್ ಸೆಕ್ಯೂರಿಟಿ, ಪೊಟೆನ್ಷಿಯಲಿ ಸೇಫ್.